ಆಂಬುಲೆನ್ಸ್ ಡಿಕ್ಕಿ ಹಾಕಿ 3 ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಶಾಂತಿನಗರದ ಬಳಿ ನಡೆದಿದೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಪ್ರತ್ಯಕ್ಷದರ್ಶಿಗಳು ಮಾತಾಡ್ಸೋಗ್ತೀನಿ. ಸರ್, ಎಷ್ಟೊತ್ತಿಗೆ ಆಯ್ತು ಸರ್ ಇನ್ಸಿಡೆಂಟ್? ಸರ್, ಇನ್ಸಿಡೆಂಟ್ ಎಷ್ಟೊತ್ತಿಗೆ ಆಯ್ತು ಸರ್? ಹೆಂಗಾಯ್ತು ಅಂತ? 11:15 ನಾನು ಅಲ್ಲಿದ್ದೆ. ಸಿಗ್ನಲ್ ನನ್ಗೆ ಸ್ಟಾಪ್ ಮಾಡಿದ್ರು, ಅವ್ರಿಗೆ ಬಿಟ್ಟಿದ್ರು. ಯಾರಿಗೆ? ಈ ಕಡೆಯಿಂದ ಇದನ್ನು ರೆಡ್ ಇತ್ತು, ಫಸ್ಟ್ ಇದು ಹೋಗ್ಲಿ ಆಮೇಲೆ ನೋಡೋಣ ಅಂತ. ನಾನು ಅಲ್ಲೇ ಇದ್ದೀನಿ, ಕಸ್ಟಮರ್ ಇತ್ತ ನನ್ನ ಆಟೋಲ್ಲಿ. ನಾನು ಬಸ್ ಹೋಗ್ಬಿಡತ್ತೆ, ಅರ್ಜೆಂಟ್ ಮೂವ್ ಮಾಡೋ ಅಂದ. ಇಲ್ಲಪ್ಪ ಸಿಗ್ನಲ್ ಇದೆ ಅಂತ ನಾನು ಸ್ಟಾಪ್ ಮಾಡ್ಬಿಟ್ಟು ಈ ಸಿಗ್ನಲ್ ಇದೆಯಲ್ಲ, ಆ ಈ ಸಿಗ್ನಲ್ ರೆಡ್ ಇಟ್ಕೊಂಡು ಅಲ್ಲಿ ಚೆಕಿಂಗ್ ಮಾಡಿನು ಅಷ್ಟು ಪೊಲೀಸ್ ಅವ್ರಿಗೆ, ಟ್ರಾಫಿಕ್ ಅವ್ರಿಗೆ ಎಲ್ಲ ಬಿಟ್ಬಿಟ್ಟು ಹೆಂಗ್ ಬಂದ ಏನು ತುಂಬಾ ರ್ಯಾಶ್ ಡ್ರೈವರ್ ಬಂದ ಅಂತ. ಓವರ್ ಸ್ಪೀಡ್ ಗಾಡಿಯಲ್ಲಿ ಯಾವ್ದಿಲ್ಲ, ಪೇಷಂಟ್ ಇಲ್ಲ, ಸೈರನ್ ಆನ್ ಮಾಡಿಕೊಂಡು ಬಂದ. ಅವ್ರು ಏನ್ ಯೋಚನೆ ಮಾಡ್ಕೊಂಡ್ರು, ಪೇಷಂಟ್ ಇದಾರೆ ಅಂತ ಅವ್ರೂ ಗಾಬರಿಯಲ್ಲಿ ಬಂದ್ಬಿಟ್ರು. ಅರ್ಥ ಆಯ್ತಾ? ಅವನ್ಗೆ ಸಿಗ್ನಲ್ ಇದೆ ಅಂತ ಗೊತ್ತಿದ್ದಲ್ಲ, ಮುಂದೆ ಗಾಡಿ ಮಾಡ್ಬೇಕಿಲ್ಲ, ಚೆಕಿಂಗ್ ನಡೀತದಲ್ಲ, ಸ್ಲೋ ಮಾಡಲೇಬೇಕಿಲ್ಲ. ಹೆಂಗ್ ಬಂದ ಇನ್ನು? ನಾನ್ ಗಾಡಿ ಕಸ್ಟಮರ್ಗೆ ಬಿಟ್ಟು ಸರ್, ಅಂದ್ರೆ ಎಷ್ಟು ಜನ ಇದ್ರು ಸರ್? ಎಷ್ಟು ಜನ ಗೇಟ್ ಆಯ್ತು ಸರ್ ಗಾಡಿ? ಸರ್, ಎಷ್ಟು ಜನ ಇದ್ರು ಸರ್? ಎಷ್ಟು ಜನ ಗೇಟ್ ಆಯ್ತು ಅಂತ ಹೇಳಿ? ಏನೇನು ಸರ್, ಎಷ್ಟು ಜನ ಗೇಟ್ ಆಯ್ತು ಸರ್? 2 ವೀಲರ್ ಹೊಡೆದ್ಬಿಟ್ಟು ಆಮೇಲೆ ಪೊಲೀಸ್ ಚೌಕಿ ಹೊಡೆದಿಲ್ಲ ಅಂತ. 2 ವೀಲರ್ಗೆ ಹೊಡೆದ್ಬಿಟ್ಟು ಪೊಲೀಸ್ ಚೌಕಿಗೆ ಹೊಡೆದಿರೋದು. ಇಬ್ಬರದು ಡೆತ್ ಆಗಿದೆ, ಒಂದು ಲೇಡೀಸ್ ಒಂದು ಜೆಂಟ್ಸ್. ಇನ್ನೊಬ್ರು ಸಿದ್ದಿಕ್ ಅಂತ 2 ವೀಲರ್ ಮೆಕ್ಯಾನಿಕ್ ನಾವ್ ಎತ್ತಾಕೊಂಡು ರಿಮ್ಯಾನ್ಸ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. 3 ಜನಕ್ಕೆ ಜೀವಕ್ಕೆ ಅಪಾಯ ಆಗಿದೆ, ಇಬ್ರು ಡೆತ್ ಆಗಿದೆ, ಅವರು ಸೀರಿಯಸ್ ಇದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಯಾರು? ಅವ್ನ ಆಂಬುಲೆನ್ಸ್ ಡ್ರಿಂಕ್ ಮಾಡಿದಾನೋ, ಏನ್ ಮಾಡಿದಾನೋ, ಎಮರ್ಜೆನ್ಸಿನೂ ಇಲ್ಲ, ಅಷ್ಟು ಸ್ಪೀಡ್ ಬರ್ತಾರಾ? ಯಾರು ಪೇಷಂಟು ಇಲ್ಲ ಆಂಬುಲೆನ್ಸ್ ಅಲ್ಲಿ, ಅಷ್ಟು ಸ್ಪೀಡ್ ಬರ್ತಾರಾ? ಸಿಗ್ನಲ್ ಜಂಪ್ ಮಾಡ್ಕೊಂಡು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲಿದ್ರು ಅದನ್ನ ನೋಡ್ಬೇಕಲ್ಲ ಸರ್. ಅಲ್ಲಿಂದ ಮಿಸ್ಪ್ಯಾಚ್ ಆಯ್ತು ಸರ್, ಅದು ಸಿಗ್ನಲ್ ಮುಂಚೆನೇ ಮಿಸ್ಪ್ಯಾಚ್ ಆಯ್ತು. ಅದು ಫ್ಲೇವರ್ ಇದಲ್ಲ, ಅಲ್ಲಿಂದ ಅವರು ಫುಲ್ ಸ್ಪೀಡ್ ಬಂತು. ಆಮೇಲೆ ಇಲ್ಲಿ ಸಿಗ್ನಲ್ ಜಂಪ್ ಮಾಡಿದಾರೆ, ಸಿಗ್ನಲ್ ಇತ್ತು, ಅವಾಗ ಸಿಗ್ನಲ್ ಜಂಪ್ ಮಾಡಿ ಇಲ್ಲಿ ಬಂದು ಸಡನ್ ಆಗಿ ಫೋರ್ಸ್ ಹೊಡೆತು ಎಲ್ಲ. ಈ ಕಡೆಯಿಂದ ಇವ್ರು ಇಬ್ರು ಬಂದಿದ್ದು ಈ ಕಡೆಯಿಂದ, ಅವರು ಹಿಂಗಿಂದ ಬಂದೇ ಹೊಡೆದಿರೋದು. 2 ಗಾಡಿ ಕಾಂಪಿಟೇಷನ್ ಅವ್ರು ಬಂದಿದ್ದು, 2 ಗಾಡಿ ಕಾಂಪಿಟೇಷನ್. ಇವರು ಲೆಫ್ಟ್ ಅಲ್ಲಿ, ಇನ್ನೊಂದು ಗಾಡಿ ರೈಟ್ ಅಲ್ಲಿ. ಇವನು ಬಂದಲ್ಲ ನೋಡಿ, ಇಬ್ರಿಗೆ ಹೊಡೆದಲ್ಲ, 2 ಗಾಡಿಗೆ ಹೊಡ್ಕೊಂಡು ಹೋಗಿರೋದು ಒಳಗಡೆ. ಸರ್, ಓಡೋದ್ನ ಏನಾಯ್ತು ಅಂತ ಸರ್, ಅವ್ನು ಇಲ್ಲಿ ನಾವು ನೋಡೋರ್ಗು ಆಂಬುಲೆನ್ಸ್ ಅಲ್ಲಿ ಇಲ್ಲ, ಅವನು ಆಂಬುಲೆನ್ಸ್ ಅಲ್ಲೇ ಇಲ್ಲ, ಅವನು ಅವಾಗ ಓಡೋಗ್ಬಿಟ್ರು. ಅವ್ರು ಓಡೋಗ್ಬಿಟ್ರು. 3 ಜನ ಯಾವಾಗ ಇದಾಯ್ತು, ಅವ್ರು ಓಡೋಗ್ಬಿಟ್ರು. ಆಂಬುಲೆನ್ಸ್ ಒಳಗಡೆ ಪೇಷಂಟ್ ಇಲ್ಲ, ಏನಿಲ್ಲ. ಅವ್ರು ಮಾಡಿರೋದು ತಪ್ಪು. ಏನಿರೋದು ನೀವೇ ಸಪೋರ್ಟ್ ಮಾಡ್ಬೇಕು ಸರ್, ನೀವೇ ಹೆಲ್ಪ್ ಮಾಡಿ ಸರ್. ಇವಾಗ ಆಂಬುಲೆನ್ಸ್ ಬಂದ್ರೆ ಹೋದ್ರೆ ಎಲ್ಲ ಜಾಗ ಬಿಡ್ತಾರೆ, ಆಟೋ ಡ್ರೈವರ್ ಜಾಗ ಬಿಡ್ತಾರೆ, ಕಾರ್ ಅವ್ರ ಜಾಗ ಬಿಡ್ತಾರೆ, ಎಷ್ಟು ಅರ್ಜೆಂಟ್ ಜಾಗ ಬಿಡ್ತಾರೆ. ಇವಾಗ ಈದಿಂದ ಜಾಗ ಬಿಡಬೇಕಾ ಬಿಡಬಾರ್ದ? ಅವ್ರು ಬಂದ್ರೆ ಏನ್ ಮಾಡ್ಲಿ? ನಾವು ಪ್ರೇ ಮಾಡ್ತೀವಿ ಸರ್. ಸರ್, ನಾವೇನ್ ಮಾಡ್ಲಿ ಸರ್? ಇವಾಗ ಆಂಬುಲೆನ್ಸ್ ಬರುತ್ತೆ ಸರ್, ಆಂಬುಲೆನ್ಸ್ ಬರುತ್ತೆ, ನಾವು ಸೈಡ್ ಗಾಡಿ ಹಾಕ್ಬಿಟ್ಟು ಅವ್ರನ್ನ ಮುಂದೆ ಕಳ್ಸ್ತೀವಿ. ಇವಾಗ ಏನ್ ಮಾಡೋಣ? ಜಾಗ ಬಿಡೋದಾ? ಏನ್ ಮಾಡ್ಲಿ? ಆಂಬುಲೆನ್ಸ್ ಗಾಡಿ ಆದ್ರೆ ಫಸ್ಟ್ ಯಾರನ್ನ ಇರ್ಲಿ, ಏನ್ ಮಾಡ್ತಾರೆ, ಫಸ್ಟ್ ಅವ್ರಿಗೆ ಆಂಬುಲೆನ್ಸ್ ಕಳಿಸ್ತಾರೆ. ಆಂಬುಲೆನ್ಸ್ ಕಳಿಸ್ಬಿಟ್ಟು ನಾವು ಆಮೇಲೆ ಹೋಗ್ತೀವಿ. ಯಾಕೇಳಿ ಪೇಷಂಟ್ ಇರ್ತಾರ ಅಂತ. ಇವನ್ ಬಂದಿರೋದು ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ಬಂದ ಅಷ್ಟು ಫಾಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಅರ್ಥನೇ ಆಗ್ತಾ ಇಲ್ಲ ಸರ್. ಇಲ್ಲಿ ಏನ್ ಗೊತ್ತಾ, ಆಕ್ಚುಲಿ BTS ರೋಡ್ ಅಲ್ಲಿ ಒಂದು ಘಟನೆ ಆಯ್ತು. ಬಿಫೋರ್ ಒಂದು 3-4 ಮಂತ್ಸ್ ಮುಂದೆ ಇದೇ ಆಂಬುಲೆನ್ಸ್ ಯಾವುದೇ ಒಂದು ಪೇಷಂಟ್ ಇದ್ದಿಲ್ಲ, ಸಂಜೀವಿನಿ ಆಂಬುಲೆನ್ಸ್ ಅವರು ಗಾಡಿ ಗುದ್ದಿ ಸಮ್ಮರ್ ಸೀಸನ್ ಅಲ್ಲಿ ಕಲ್ಲಂಗಡಿ ಅಂಗಡಿ ಗಾಡಿ ಗುದ್ದಿ ಒಬ್ರು ಕಾಲು ಹೋಯ್ತು, ಒಬ್ರು ಇಮಿಡಿಯೇಟ್ ಡೆತ್ ಆಯ್ತು. ಇದು ನಮ್ಮ ವಿಲ್ಸನ್ ಗಾರ್ಡನ್ ಇದು ಫಸ್ಟ್ ಅದೊಂದಾಯ್ತು. ಇನ್ನೊಂದು ಇದು 2ನೇ ಘಟನೆ. ಸಂಜೀವಿನಿ ಅಲ್ಲ, ಇದು Cloud9. ಇದು ಈ Cloud9 ಹಾಸ್ಪಿಟಲ್. ಆಕ್ಚುಲಿ ಅವನು ಅಷ್ಟು ಫಾಸ್ಟ್ ಆಗಿ ಬರಂಗು ರೂಲ್ಸ್ ಇಲ್ಲ. ಅದು ಬನ್ನಿ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾಗಿ ಇರೋ ಆಂಬುಲೆನ್ಸ್ ಅದು ಎಸ್ಪೆಷಲಿ ಅದರಲ್ಲಿ ಬೋರ್ಡ್ ಹಾಕಿದ್ದಾರೆ Cloud9 ಅಂತ. ಆ ಆಂಬುಲೆನ್ಸ್ ಎಜುಕೇಟೆಡ್ ಯಾರೇ ಓದಿದ್ರು ಎಲ್ಲರಿಗೂ ಗೊತ್ತಿರುತ್ತೆ. Cloud9 ಅನ್ನೋದು ಬಂದು ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ವಿಶೇಷವಾಗಿರೋ ಆಂಬುಲೆನ್ಸ್ ಅದು. ಅವನು ಅಷ್ಟು ಫಾಸ್ಟ್ಗೂ ಬರಂಗಿಲ್ಲ. ಯಾವುದೇ ಗರ್ಭಿಣಿಯರಿಗೆ ಫಾಸ್ಟ್ ಆಗಿ ಕರ್ಕೊಂಡು ಹೋದ್ರೇನು ಅವ್ರಿಗೆ ಯಾವುದೇ ತರ ಎಮರ್ಜೆನ್ಸಿ ಇದು ಇರಲ್ಲ. ಎಮರ್ಜೆನ್ಸಿ ಇರುತ್ತೆ, ಬಟ್ ಏನೇ
ICU ಆಗ್ಲಿ ಏನೇ ಆಗ್ಲಿ ಆಂಬುಲೆನ್ಸ್ ಅಲ್ಲಿ ಏನು ಮಾಡಕ್ ಆಗಲ್ಲ. ಸೊ ಇವಾಗ ಅಲ್ಲಿ ಚೆಕಿಂಗ್ ಇದಾರೆ, ಇಲ್ಲಿ ಲಾ ಅಂಡ್ ಆರ್ಡರ್ ಇದಾರೆ. ಮತ್ತು ಇದು ಎರಡನೇ ಘಟನೆ. ನಾವು ಇವಾಗ ಇವ್ರು ಹೇಳ್ದಂಗೆ ನಾವ್ ಏನ್ ಮಾಡ್ಬೇಕು? ಎಷ್ಟು ಜನ ಇಂಜೂರ್ಡ್ ಆಗಿದ್ದಾರೆ ಸರ್ ಘಟನೆಯಲ್ಲಿ? 3 ಜನ ಇಂಜೂರ್ ಆಗಿದೆ ಸರ್. ಬ್ರೈನ್ ಎಲ್ಲ ಆಚೆ ಬಿದ್ದಿದೆ. 3 ಜನ ಡೆತ್ ಆಗಿದೆ. ಒಂದ್ ಮಗು 2 ಡೆತ್, ಒಂದ್ ಮಗು ಕಾಣಿಸ್ತಾ ಇಲ್ಲ. ಎಲ್ಲ ಬ್ರೈನ್ ಎಲ್ಲ ಆಚೆ ಬಂದಿದೆ ಸರ್. ಅಲ್ಲಿಂದ ಗುದ್ದಿರೋದು, ಆ ಸಿಗ್ನಲ್ ಅಲ್ಲಿ ಗುದ್ದಿರೋದು ಇಲ್ಲಿ ಬಂದ್ ಬಿದ್ದಿದೆ. ಆ ಸಿಗ್ನಲ್ ಅಲ್ಲಿ ಗುದ್ದಿರೋದು ಬಂದು ಇಲ್ಲಿ ಬಂದ್ ಬಿದ್ದಿದೆ. ಅಲ್ಲಿ ಬ್ರೈನ್ ಕಾಣಿಸ್ತಾ ಇದೆ. ಬನ್ನಿ ಬೇಕಂದ್ರೆ ತೋರಿಸ್ತೀನಿ. ಇವಾಗ ಎರಡನೇ ಇಂಜುರಿ ಇದು. ಇವಾಗ ನಾವು ಯಾರ ಹತ್ರ ಹೋಗಿ ಕಾನೂನ್ಗೆ ಆಗ್ಲಿ ಇಲ್ಲ ಆಂಬುಲೆನ್ಸ್ ಪರವಾಗಿ ನಾವು ಯಾರ ಹತ್ರ ಹೋಗ್ಬೇಕು? ಇದಿಷ್ಟು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಮತ್ತು ಅಂದ್ರೆ ಮಹಿಳೆ ಮತ್ತು ಗರ್ಭಿಣಿಯರಿಗೆ ಚಿಕಿತ್ಸೆ ಕೊಡುವಂತ ಖಾಸಗಿ ಆಸ್ಪತ್ರೆಯ ಆಂಬುಲೆನ್ಸ್ ಚಾಲಕ ಏನಿದ್ದಾನೆ, ಈತ ಆಂಬುಲೆನ್ಸ್ ನಲ್ಲಿ ಯಾವುದೇ ಪೇಷಂಟ್ ಇಲ್ಲ ಅಂದ್ರೂ ಕೂಡ ಅತಿಯಾದ ವೇಗದಿಂದ ಬಂದು ಅಪಘಾತವನ್ನು ಎಸಗಿದ್ದಾನೆ. ಘಟನೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಂತ ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಘಟನೆಯಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೂಡಲೇ ಆತನ ಮೇಲೆ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಆಗ್ರಹಿಸಿರುವಂತದ್ದು. ಸದ್ಯ ಘಟನೆಯಲ್ಲಿ ಆಂಬುಲೆನ್ಸ್ ಚಾಲಕ ಏನಿದ್ದಾನೆ, ಈತ ಅಪಘಾತದ ನಂತರದಲ್ಲಿ ಸ್ಥಳದಿಂದ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಘಟನಾ ಸ್ಥಳಕ್ಕೆ ವಿಲ್ಸನ್ ಗಾರ್ಡನ್ ಟ್ರಾಫಿಕ್ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.